ಹಲೋ ಎಲ್ಲಿಗೂ ಸೂಪರ್ ನಮಸ್ಕಾರ, ವೆಲ್ಕಮ್ ಟು ಇವತ್ತಿನ ಮಿನಿ ವ್ಲಾಗ್ಗೆ. ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಲಾಗ್ಸ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರೋ ನಿಮ್ಮೆಲ್ರಿಗೂ. ಬೆಳಗ್ಗೆ ಎದ್ದು ಸ್ವಲ್ಪ ಲೇಟ್ ಆಯಿತು, ಏನು ಕುಕ್ ಮಾಡೋದಂತ ಯೋಚನೆ ಮಾಡ್ತಿದ್ದೆ. ಮೊಟ್ಟೆ ಸಾಂಬಾರು ಮಾಡಿ ಸಿಕ್ಕಾಪಟ್ಟೆ ದಿನ ಆಗಿದೆ ಅಂತ ಗೊತ್ತಾಯಿತು. ಅದನ್ನೇ ಬೇಗ ಪ್ರಿಪೇರ್ ಮಾಡಿಕೊಂಡೆ. ಕಾಫಿ ಕುಡಿಯೋದು ಬೇಡ ಅಂತ ಹೇಳ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿನ ಎರಡನ್ನ ಹಾಕಿ ರುಬ್ಕೊಂಡು ಕುಡಿದಿತ್ತು. ಸ್ವಲ್ಪ ಕಷ್ಟ ಆಯಿತು, ಬಟ್ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಬೇಗ ಲಂಚ್ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಬಟ್ಟೆ ಐರನ್ ಮಾಡಬೇಕಾಗಿತ್ತು ಇವಾಗ ಆಫೀಸ್ಗೆ ಹಾಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಐರನ್ ಮಾಡಿದ್ದು ಬೇರೆ, ಹಾಕೊಂಡು ಹೋಗಿದ್ದೇ ಬೇರೆ. ಬಿಕಾಸ್ ಈ ಥರ ಆಗ್ತಾ ಇರುತ್ತೆ ಸಮ್ಟೈಮ್ಸು. ಸೊ ಹಾಗಾಗಿ ಬೇಗ ರೆಡಿ ಆಗಿಬಿಟ್ಟು ಅದಾದಮೇಲೆ ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಎವ್ರಿ ಸಿಂಗಲ್ ಡೇ. ಅದನ್ನೆಲ್ಲ ಮುಗಿಸಿ ನಾನು ಕೂಡ ರೆಡಿ ಆಗಿಬಿಟ್ಟು ಆಫೀಸ್ ಕಡೆಗೆ ಹೋಗಿದ್ದಾಯಿತು. ಎಲ್ಲ ಕೆಲಸ ಬೇಗ ಮುಗಿಸಿದ್ದಾಯಿತು. ದೆನ್ ಅದಾದಮೇಲೆ ದೀಪಾವಳಿಗೆ ಸ್ವಲ್ಪ ಗಿಫ್ಟ್ ಎಲ್ಲ ಮತ್ತು ಸ್ವೀಟ್ಸ್ ಎಲ್ಲ ತರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲನೂ ಡಿ ಮಾರ್ಟಲ್ಲಿ ತೊಗೊಂಬಂದಿದ್ದಾಯಿತು. ತಂದು ಬ್ರಾಂಚಲ್ಲೆಲ್ಲ ಇಟ್ಬಿಟ್ಟು ನಾನು ಕೂಡ ಹೊರಡೋಷ್ಟರಲ್ಲಿ ಸಿಕ್ಕಾಬಟ್ಟೆ ಲೇಟ್ ಆಗೋಗಿತ್ತು ಇವತ್ತು. ಆ್ಯಂಡ್ ಸ್ವಲ್ಪ ಮಳೆ ಕೂಡ ಬಂದು ನಿಂತಿತ್ತು. ಆ್ಯಂಡ್ ದೆನ್ ಅದಾದಮೇಲೆ ನನ್ನ ಸ್ಕಿನ್ಗೆ ಸಿಕ್ಕಾಬಟ್ಟೆ ಚೆನ್ನಾಗಿ ಪ್ಯಾಂಪ್ರಿಂಗ್ ಮಾಡ್ತಾಯಿದ್ದೀನಿ ನನ್ನ ಸ್ಕಿನ್ನನ್ನು. ಆ್ಯಂಡ್ ಊಟಕ್ಕೆ ಬಂದು ಆಚೆಯಿಂದ ಬರ್ಗರ್ನ ತರಿಸ್ಕೊಂಡು ತಿನ್ಕೊಂಡಿದ್ದಾಯಿತು. ನೆಕ್ಸ್ಟ್ ಅದಾದಮೇಲೆ ಬಿಗ್ ಬಾಸ್ ನೋಡ್ತಾ ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು 2 ವಾರದ್ದು ಅಂತ ಹೇಳಿ ಎಲ್ಲನೂ ವಾಶ್ ಮಾಡಿ ಹಾಕಿ ಬುಕ್ಕನ್ನ ಓದಿ ಇದನ್ನು ಎಂಡ್ ಮಾಡಿದೆ. ಓಕೆ ಬಾಯ್.